ಬೆಂಗಳೂರಿನ ನೆಲಮಂಗಲದ ಬಳಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗೋದಾಮು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪರ್ಫ್ಯೂಮ್ ಗೋದಾಮಿದು ಅನ್ನೋದು ಗೊತ್ತಾಗ್ತಾ ಇದೆ. ನೆಲಮಂಗಲ ರಸ್ತೆಯ ಮಾಕಾಳಿ ಬಳಿ ನಡೆದಂತಹ ಅಗ್ನಿ ಅವಘಡ. ಮುಗಿಲೆತ್ತರಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ. ಭಯಾನಕ ಶಬ್ದ ಕೇಳಿಸ್ಬಂದಿದೆ. ಅಕ್ಕಪಕ್ಕದ ಗೋದಾಮಿಗಳಿಗೂ ಕೂಡ ಬೆಂಕಿ ಆವರಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಡ್ತಿದ್ದಾರೆ. ಐಟಮ್ ಎತ್ಕೋಬೇಕಾರೆ ನೆಲಮಂಗಲದ ಬಳಿ ನಡೆದಂತಹ ಅಗ್ನಿ ಅವಘಡ ಇದು. ಶಾರ್ಟ್ ಸರ್ಕ್ಯೂಟ್ನಿಂದ ಗೋದಾಮೊಂದರಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಳ್ಳುತ್ತೆ. ಆ ಬೆಂಕಿ ಕ್ಷಣಾರ್ಧದಲ್ಲಿಯೇ ಇಡೀ ಗೋದಾಮಿಗೆ ಆವರಿಸಿಕೊಂಡಿದೆ. ಗೋದಾಮಿನ ಒಳಗಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಬೆಂಕಿ ಧಗಧಗಿಸ್ತಾ ಇರುವ ದಟ್ಟವಾದ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಳಗೇನಾದರೂ ಸಿಬ್ಬಂದಿಗಳಿದ್ರ, ಜೊತೆಗೆ ಏನು ಗೋದಾಮಿದು ಎಲ್ಲದರ ಡೀಟೇಲ್ಸ್ ಸಿಗಬೇಕಿದೆ. ಡೀಟೇಲ್ಸ್ ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಏನಿದು ಗೋದಾಮು, ಯಾಕೆ ಬೆಂಕಿ ಕಾಣಿಸ್ಕೊಳ್ತು, ಏನಾದರೂ ಅನಾಹುತವಾಗಿದೆಯಾ? ಪ್ರೇಮ್ ಅಂತ ಹೇಳಿದ್ರೆ ನೆಲಮಂಗಲ ಬಳಿಯ ಮಾಕ್ಲಿ ಹತ್ರ ಇರುವಂತಹ ಗೋದಾಮು ಇದಾಗಿರುವಂತದ್ದು. ಏನಂತ ಹೇಳಿದ್ರೆ ಇದು ಸುಮಾರು 11:15 ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಕಾಣಿಸ್ಕೊಂಡಿರುವ ಬೆಂಕಿ ಸಂಪೂರ್ಣವಾಗಿ ಗೋದಾಮು ಹತ್ತಿ ಉರಿತಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ನೆಲಮಂಗಲದ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಬೆಂಕಿಯನ್ನು ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಏನು ಈ ಗೋದಾಮಿನಲ್ಲಿ ಕಚ್ಚಾ ವಸ್ತುಗಳು ಮತ್ತೆ ಆಯಿಲ್ಗೆ ಸಂಬಂಧಪಟ್ಟಂತ ವಸ್ತುಗಳು ಮತ್ತೆ ಏನು ಎಸಿಗೆ ಸಂಬಂಧಿಸಿದ ವಸ್ತುಗಳು ಶೇಖರಣೆ ಮಾಡಲಾಗಿತ್ತು. ಹೀಗಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಒಂದು ಬೆಂಕಿ ಹಚ್ಚಿಕೊಂಡ ಹಿನ್ನೆಲೆ ಸಂಪೂರ್ಣವಾಗಿ ಗೋದಾಮು ಹೊತ್ತು ಉರಿತಾ ಇದೆ. ಅದೃಷ್ಟವಶಾತ್ ಏನಂತಾರೆ, ಭಾನುವಾರ ಆದ್ರಿಂದ ಯಾವುದೇ ಸಿಬ್ಬಂದಿಗಳಿರಲಿಲ್ಲ. ಸ್ಥಳೀಯರು ಸಹ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ಒಂದು ಸೇರ್ಕೊಂಡಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರಂತರರಾಗಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಂಟ್ರೋಲ್ ಮಾಡೋಕ್ಕಾಗಲ್ಲ.